ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸು ಅಪ್ ಟು ಪಾಲಿನೇಷನ್ವರೆಗೆ ನೋಡಿದ್ವಿ. ದಟ್ ಮೀನ್ಸ್ ಗ್ಯಾಮೆಟ್ ಟ್ರಾನ್ಸ್ಫರ್. ಸೊ ಗ್ಯಾಮೆಟ್ ಟ್ರಾನ್ಸ್ಫರಲ್ಲಿ ಇನ್ ಕೇಸ್ ಆಫ್ ಅನಿಮಲ್ಸ್ ಅಂತ ತಗೊಂಡ್ರೆ ಸೊ ಮೇಟಿಂಗ್ ನೋಡ್ತೀವಿ. ಇನ್ ಕೇಸ್ ಆಫ್ ಪ್ಲ್ಯಾಂಟ್ಸ್ ಅಂತ ತಗೊಂಡ್ರೆ ಅದರಲ್ಲಿ ಪಾಲಿನೇಷನ್ ನೋಡ್ತೀವಿ. ಗಂದ್ರೆ ಏನು ಅಂತ ಹೇಳಿದ್ದೆ ಲಾಸ್ಟ್, ಆಯಿತಾ. ನೆಕ್ಸ್ಟ್ ಬಂದರೆ ಟೈಪ್ಸ್ ಆಫ್ ಗ್ಯಾಮೆಟ್ಸ್. ಆಲ್ರೆಡಿ ಗ್ಯಾಮೆಟೋಜೆನೆಸಿಸ್ ನೋಡಿದ್ದೀವಿ. ಈಗ ಗ್ಯಾಮೆಟ್ಸಲ್ಲಿ ಟೈಪ್ಸನ್ನು ನೋಡೋಣ. ಬೇಸ್ಡ್ ಅಪ್ ನಮಗೆ ಗೊತ್ತಿದೆ ಗ್ಯಾಮೆಟ್ಸ್ ಅಂತ ತಗೊಂಡ್ರೆ ದೆರ್ ಆರ್ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್, ಮೇಲ್ ಗ್ಯಾಮೆಟ್ಸ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಜೊತೆಗೆ ಬೇಸ್ಡ್ ಅಪ್ ಆನ್ ದರ್ ಮಾರ್ಫಾಲಜಿ. ಸೊ ಮಾರ್ಫಾಲಜಿ ಮೇಲೂ ಕೂಡ ನಾವು ಗ್ಯಾಮೆಟ್ಸನ್ನು ಕ್ಲಾಸಿಫೈ ಮಾಡ್ಬೋದು. ಸೊ ಬೇಸ್ಡ್ ಅಪ್ ಆನ್ ದರ್ ಮಾರ್ಫಾಲಜಿಕಲ್ ಫೀಚರ್ಸ್ ದ ಗ್ಯಾಮೆಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 types. The first one, homogametes, and the second one, heterogametes. So homogametes and heterogametes. Homo means same, hetero means different. So same kind of gametes ಅಂತ. ಸೊ ಇನ್ ಕೇಸ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್, ಈಗ ಮೇಲ್ ಆ್ಯಂಡ್ ಫೀಮೇಲ್ ಅಂತ ಗ್ಯಾಮೆಟ್ಸ್ ಅಂತ ತಗೊಂಡ್ರೆ ನಮಗೆ ಇಲ್ಲೇನಾಗಿರುತ್ತೆ ಅಂತ ಅಂದರೆ, ಸೊ ಬೋತ್ ಆರ್ ಮಾರ್ಫಾಲಜಿಕಲಿ ಸಿಮಿಲರ್ ಈಸ್ ನೋನ್ ಆಸ್ ಹೋಮೋಗ್ಯಾಮೆಟ್ಸ್. ಹೋಮೋಗ್ಯಾಮೆಟ್ಸ್ ಅಂತ ಅಂದರೆ ಸೊ ದ ಮಾರ್ಫಾಲಜಿಕಲಿ 2 similar gametes or 2 or both male and female gametes are morphologically similar is known as homogametes. Is otherwise called as isogametes. Isogametes, iso means same. So ಎರಡು gametes, that means male and female gametes same ಇದ್ದರೆ ಅದನ್ನು homogametes ಅಂತ ಕರಿತೀವಿ. Heterogametes or anisogametes. Hetero means different. 2 different gametes are both male and female gametes are morphologically dissimilar or different is known as heterogametes or anisogametes. Okay, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮಗೆ. ಸೊ ಕ್ಲಾಡೋಫೋರಾ ಆಲ್ಗಾ ಜ್ಞಾಪಕ ಇದೆಯಾ? ಕೆಲವು ಆಲ್ಗೆಗಳಲ್ಲಿ ನಾವು ನೋಡ್ತೀವಿ, ದಟ್ ಈಸ್ ಅ ಹೋಮೋಗ್ಯಾಮೆಟ್ಸ್. ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಆರ್ ಮಾರ್ಫಾಲಜಿಕಲಿ ಸಿಮಿಲರ್. ನೋಡಿ ಸೈಜು ಸೇಮ್ ಇದೆ, ಜೊತೆಗೆ ದ ಹ್ಯಾವಿಂಗ್ ಅ 2 ಫ್ಲಾಜೆಲ್ಲ. ಬೋತ್ ಆರ್ ಮೊಟೈಲ್, ಎರಡು ಮೊಟೈಲ್, ದಟ್ ಮೀನ್ಸ್ ಮೂಮೆಂಟ್, ಎರಡಕ್ಕೂ ಮೂಮೆಂಟ್ ಇದೆ. ಸೊ ಎರಡಕ್ಕೂ ಫ್ಲಾಜೆಲ್ಲ ಇದೆ. ಆ್ಯಂಡ್ ಸಿಮಿಲಾರ್ ಇನ್ ಸೈಜ್, ದಟ್ ಈಸ್ ನೋನ್ ಆಸ್ ಐಸೋಗ್ಯಾಮೆಟ್ಸ್ ಆರ್ ಹೋಮೋಗ್ಯಾಮೆಟ್ಸ್. ಎಕ್ಸಾಂಪಲ್ ಸಮ್ ಆಲ್ಗಾ ಲೈಕ್ ಯುಲೋಥ್ರಿಕ್ಸ್ ಆ್ಯಂಡ್ ಕ್ಲಾಡೋಫೋರಾ. ಆ್ಯಂಡ್ ಅನೈಸೋಗ್ಯಾಮೆಟ್ಸ್ ಅಂತ ತಗೊಂಡ್ರೆ ದ 2 gametes ಆರ್ ಮಾರ್ಫಾಲಜಿಕಲಿ ಡಿಫ್ರೆಂಟ್ ಆರ್ ಡಿಸ್ಸಿಮಿಲರ್. ಎಕ್ಸಾಂಪಲ್ ಸ್ಪೈರೋಗೈರಮ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್. ಎಕ್ಸಾಂಪಲ್ ಏನು ನೋಡ್ತೀವಿ ನಾವು ಇಲ್ಲಿ, ಸ್ಪೈರೋಗೈರಮ್ ಅಂತ ಹ್ಯೂಮನ್ ಬೀಯಿಂಗ್ಸ್. ನೋಡಿ ಇಲ್ಲಿ ಎಗ್ ಅಂತ ತಗೊಂಡ್ರೆ ಲಾರ್ಜರ್ ಇನ್ ಸೈಜ್ ಆ್ಯಂಡ್ ಸ್ಪರ್ಮ್ ಈಸ್ ಸ್ಮಾಲರ್ ಇನ್ ಸೈಜ್. ಎಗ್ ಆ್ಯಂಡ್ ಸ್ಪರ್ಮ್ ಎರಡರಲ್ಲೂ ಕೂಡ ಏನಪ್ಪ ಅಂದರೆ ನಮಗೆ ಬೇಕಾಗಿರುತ್ತೆ ನ್ಯೂಕ್ಲಿಯಸ್. ಬಟ್ ಮಾರ್ಫಾಲಜಿಕಲಿ ತಗೊಂಡ್ರೆ ಬೋತ್ ಆರ್ ಡಿಸಿಮಿಲರ್ ಇನ್ ಮಾರ್ಫಾಲಜಿಕಲ್ ಫೀಚರ್ಸ್. ಮಾರ್ಫಾಲಜಿಕಲ್ ಫೀಚರ್ಸ್ ಏನಾಗಿದೆ, ಎರಡು ಕೂಡ ಡಿಫ್ರೆಂಟ್ ಇದೆ. ಸೊ ಅದನ್ನೇನಂತ ಕರಿತೀವಿ ನಾವು ಅನೈಸೋಗ್ಯಾಮೆಟ್ಸ್. ಸೊ ದಟ್ ಈಸ್ ದ ಡಿಫ್ರೆನ್ಸ್. ನಿಮ್ಗೆ ಹಿಂಗೆ ಕೇಳ್ತಾನೆ, ಸೊ ರೈಟ್ ದಿ ಡಿಫರೆನ್ಸ್ ಅಥವಾ ಡಿಫರೆನ್ಷಿಯೇಟ್ ಹೋಮೋಗ್ಯಾಮೆಟ್ಸ್ ಆ್ಯಂಡ್ ಹೆಟ್ರೋಗ್ಯಾಮೆಟ್ಸ್ ಅಂತ ಕೇಳ್ತಾನೆ. ಸೊ ಆಗ ಹೋಮೋಗ್ಯಾಮೆಟ್ಸ್ ಅಂದ್ರೇನು, ಹೆಟ್ರೋಗ್ಯಾಮೆಟ್ಸ್ ಅಂದ್ರೇನು ಅಂತ ಬರೆದು ನೀವು ಎಕ್ಸಾಂಪಲ್ ಬರಿಬೇಕಾಗುತ್ತೆ. ಒಂದೊಂದು ಎಕ್ಸಾಂಪಲ್ ಜ್ಞಾಪಕ ಇಟ್ಕೋಬೇಕು, ಆಯಿತಾ. ನೆಕ್ಸ್ಟ್ ಬಂದರೆ ಐಸೋಗ್ಯಾಮಿ ಆ್ಯಂಡ್ ಅನೈಸೋಗ್ಯಾಮಿ. ನಾನು ನಿಮಗೆ ಹಾಲ್ಗೆ ಜನರಲ್ ಕ್ಯಾರೆಕ್ಟರ್ಸ್ ಮಾಡಬೇಕಾದ್ರೆ ಹೇಳಿದ್ದೆ, ಐಸೋಗ್ಯಾಮಸ್ ಮೆಥಡ್, ಅನೈಸೋಗ್ಯಾಮಸ್ ಮೆಥಡ್ ಆ್ಯಂಡ್ ಊಗ್ಯಾಮಸ್ ಮೆಥಡ್ ಆಫ್ ರೀಪ್ರೊಡಕ್ಷನ್ ಅಂತ ಜ್ಞಾಪಕ ಇದೆಯಾ? ಐಸೋಗ್ಯಾಮಸ್ ಮೆಥಡ್ ಅಂತ ಅಂದರೆ ಸೊ ದ ಫ್ಯೂಷನ್ ಆಫ್ 2 ಸಿಮಿಲಾರ್ ಕೈಂಡ್ ಆಫ್ ಗ್ಯಾಮೆಟ್ಸ್ ಈಸ್ ನೋನ್ ಆಸ್ ಐಸೋಗ್ಯಾಮಸ್ ಮೆಥಡ್. ಎರಡು ಒಂದೇ ಥರ ಇರುವಂಥ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಆದರೆ ಅದನ್ನು ಐಸೋಗ್ಯಾಮೆಟ್ಸ್ ಅಂತ ನೋಡ್ತೀವಿ. ಎಲ್ಲಿದೆ? ಆಲ್ಗಾನಲ್ಲಿ ಹೇಳಿದ್ದೆ ನಾನು. ಅದೇ 2 ಡಿಫ್ರೆಂಟ್ ಮಾರ್ಫಾಲಜಿಕಲ್ ಫೀಚರ್ಸ್ ಇರುವಂಥ ಗ್ಯಾಮೆಟ್ಸ್ ಫ್ಯೂಷನ್ ಆದರೆ ಅದನ್ನು ಅನೈಸೋಗ್ಯಾಮಿ ಅಂತ ಕರಿತೀವಿ. ಇಟ್ಸ್ ಅ ಪ್ರೋಸೆಸ್. ಸೊ ಐಸೋಗ್ಯಾಮಿ ಮೀನ್ಸ್ ದ ಪ್ರೋಸೆಸ್ ಆಫ್ fusion of 2 similar kind of gametes. 2 similar kind of gametes are called isogamy. Isogamy means fusion of, iso means same, gamy means fusion. Fusion of similar kind of gametes is known as isogamy. And isogamy means the process of fusion of 2 dissimilar kind of gametes. Dissimilar kind of gametes are called ಅನೈಸೋಗ್ಯಾಮಿ. ಏನಂತ ಕರಿತೀವಿ? ಅನೈಸೋಗ್ಯಾಮಿ. 2 dissimilar kind of gametes are fusion to form anisogamy.
Two similar kind of gametes are fused to form isogamy. So next another one method is oogamous method or oogamy. Oogamy or oogamous method. Oogamous method ಅಂತಂದರೆ the fusion of ಇದೇನಿದು ಸ್ಪೆಷಲ್ ಅಂತ ನೋಡೋಣ. The fusion of non-motile large egg or ovum, that is a female gamete. The fusion of non-motile large egg, illide nodi ಒಂದು large egg, so small spermida. So the fusion of non-motile large egg or ovum, egg is always non-motile in nature. ಯಾಕೆ ಎಗ್ಗು ನಾನ್ ಮೊಟೈಲ್ ಆಗಿದೆ ನೇಚರಲ್ಲಿ ಅಂತಂದರೆ ಎಗ್ ಈಸ್ ಆಲ್ವೇಸ್ ಪ್ರೆಸೆಂಟ್ ಇನ್ಸೈಡ್ ದಿ ಫಿಮೇಲ್ ಬಾಡಿ because the process of fertilization is also occurs inside the female body, so that's why egg is rest inside the female reproductive tract. But fertilization ಆಗಬೇಕು ಅಂತಂದರೆ ಏನಾಗಬೇಕು, ಮೇಲ್ ಗ್ಯಾಮೆಟ್ಸ್ ಬಂದು ಅದನ್ನು ಫ್ಯೂಷನ್ ಆಗಬೇಕು. ಹಾಗಾಗಿ ಮೇಲ್ ಗ್ಯಾಮೆಟ್ಸ್ ಇಸ್ ಆಲ್ವೇಸ್ ಮೊಟೈಲ್ ಇನ್ ನೇಚರ್. ಕೆಲವುಗಳಲ್ಲಿ ನಾನ್ ಮೊಟೈಲ್ ಇದೆ ಆಯಿತಾ. ಎಸ್ಪೆಷಲಿ ಬಂದರೆ ಸೆಲ್ಫ್ ಫಾರ್ ಎಕ್ಸಾಂಪಲ್ ಒಂದೇ ಇಂಡಿವಿಜುವಲಲ್ಲಿ 2 ಸೆಕ್ಸ್ ಆರ್ಗನ್ಸ್ ಇರೋಂಥ ಆರ್ಗ್ಯಾನಿಸಮ್ಸಲ್ಲಿ ನೋಡ್ತೀವಿ ಆಯಿತಾ. ಸೊ ಎಗ್ಗು ಇರೋ ಕಡೆನೇ ಇದೆ, ಬಟ್ ಸ್ಪರ್ಮ್ ಏನು ಮಾಡಬೇಕು ಅದನ್ನು ಸೊ ಫ್ಯೂಷನ್ ಆಗಬೇಕು. ಹಾಗಾಗಿ ಮೇಲ್ ಗ್ಯಾಮೆಟ್ಸ್ ಆರ್ ಮೊಟೈಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಅದೊಂದು ಗೊತ್ತಿರಲಿ ನಿಮಗೆ. The fusion of non-motile large egg or ovum and the motile small antherozoid ಅಂದ್ರೆ ಓದನೆ ಅಥವಾ sperm, antherozoid or sperm is called oogamy. Example, human beings and some alga. ಕೆಲವು ಆಲ್ಗೆಗಳಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಫ್ಯೂಕಸ್ ಅಂತ ಒಂದು ಆಲ್ಗೆ ಇದೆ, ಫ್ಯೂಕಸ್ ಆಯಿತಾ, ಜ್ಞಾಪಕ ಇಟ್ಕೊಳ್ಳೋದು. ಈಗ oogammy ಅಥವಾ oogamous ಮೆಥಡ್ ಅಂದರೆ ಏನು? So oogamous method of fertilization means the fusion of non-motile large egg ಏನಾಗಿದೆ ಇಲ್ಲಿ non-motile large egg or ovum, egg is otherwise called as a ovum, and the motile small antherozoid or sperm to form a zygote is called oogamy. ಇದನ್ನೇನಂತ ಕರಿತೀವಿ? oogamy. ಎಕ್ಸಾಂಪಲ್, ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಸಮ್ ಆಲ್ಗಾ ಲೈಕ್ ಫ್ಯೂಕಸ್ ಆಯಿತಾ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಬಂದರೆ ಡಿಫರೆನ್ಷಿಯೇಟ್ ಹೋಮೋಗ್ಯಾಮೆಟ್ಸ್ ಆ್ಯಂಡ್ ಹೆಟ್ರೋಗ್ಯಾಮೆಟ್ಸ್ ಕೇಳ್ಬೋದು, ಅಥವಾ ವಾಟ್ ಈಸ್ ಐಸೋಗ್ಯಾಮಸ್ ಮೆಥಡ್ ಆಫ್ ಫರ್ಟಿಲೈಸೇಷನ್ ಅಥವಾ ಅನೈಸೋಗ್ಯಾಮಸ್ ಮೆಥಡ್ ಆಫ್ ಫರ್ಟಿಲೈಸೇಷನ್ ಆರ್ oogamous ಮೆಥಡ್ ಆಫ್ ಫರ್ಟಿಲೈಸೇಷನ್. ಸೊ ಅದಕ್ಕೆ ಒಂದೊಂದು ಎಕ್ಸಾಂಪಲ್ಗಳನ್ನ ಜ್ಞಾಪಕ ಇಟ್ಕೋಬೇಕು ಆಯಿತಾ. ಸೊ ಇದಿಷ್ಟು. ನೆಕ್ಸ್ಟ್ ಬಂದರೆ ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಫರ್ಟಿಲೈಸೇಷನ್ ಅಂತ. ಈಗ ಫರ್ಟಿಲೈಸೇಷನ್ ಅಂತ ಅಂದರೆ ಏನು ಅಂತ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ ನಾನು. ಫರ್ಟಿಲೈಸೇಷನ್ ನೋಡ್ಬಿಡೋಣ, ಫರ್ಟಿಲೈಸೇಷನ್ ಅಂದರೆ ಏನು ಅಂತ. ಈಗ ನಿಮಗೆ ಪ್ರೀ ಫರ್ಟಿಲೈಸೇಷನ್ ಆಗಿದೆ, ಈಗ ಫರ್ಟಿಲೈಸೇಷನೂ ಆಗಿದೆ. ಈಗ ಫರ್ಟಿಲೈಸೇಷನ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ, ದ ಫ್ಯೂಷನ್ ಆಫ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಟು ಫಾರ್ಮ್ ಅ ಝೈಗೋಟ್. ಬರೀತೀನಿ ಒಂದ್ಸಲ ನೋಡಿ ಫರ್ಟಿಲೈಸೇಷನ್ ಅಂದರೆ ಏನು ಅಂತ. fertilization, the process of fusion of both male and female gametes to form a zygote. So the process of fusion of both male and female gamete. ಇದಾದರೂ ಹೇಳ್ಬೋದು. ಇಲ್ಲೇನು ಸರ್ ಪಡಿಷನ್ ಮಾಡ್ತೀವಿ ಅಂದರೆ ದ ಪ್ರೋಸೆಸ್ ಆಫ್ ಫ್ಯೂಷನ್ ಆಫ್ ಬೋತ್ ಹ್ಯಾಪ್ಲಾಯ್ಡ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್, ಅದು ಹೇಳ್ಬೋದು. ಹ್ಯಾಪ್ಲಾಯ್ಡ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಟು ಫಾರ್ಮ್ ಡಿಪ್ಲಾಯ್ಡ್ ಝೈಗೋಟ್, ಅದನ್ನು ಬರಿಬೋದು. ಸೊ ನಿಮ್ಗೆ ಅದು ಬರೆದ್ರೂ ಆಗುತ್ತೆ, ಇದು ಸಿಂಪಲಾಗಿ ಬರಿತೀವಿ ಅಂದರೂ ಆಗುತ್ತೆ ಆಯಿತಾ. ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಟು ಫಾರ್ಮ್ ಅ ಡಿಪ್ಲಾಯ್ಡ್ ಝೈಗೋಟ್ ಈಸ್ ನೋನ್ ಆ್ಯಸ್ ಫರ್ಟಿಲೈಸೇಷನ್. ಅದನ್ನು ನಾವು ಎಂತ ಕರಿತೀವಿ? ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಫರ್ಟಿಲೈಸೇಷನ್ನ ಪ್ರಾಡಕ್ಟ್ ಏನಪ್ಪ ಅಂತಂದರೆ ನಮಗೆ ದಟ್ ಈಸ್ ಅ ಝೈಗೋಟ್.
ಸೊ ಫರ್ಟಿಲೈಸೇಷನ್ ಪ್ರಾಡಕ್ಟ್ ಈಸ್ ನೋನ್ ಆಸ್ ಝೈಗೋಟ್ ಬಿಕಾಸ್ ಫ್ಯೂಷನ್ ಆಫ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್, ಎರಡು ಗ್ಯಾಮೆಟ್ ಫ್ಯೂಷನ್ ಆದರೆ ನಮಗೆ ಝೈಗೋಟ್ ಬರುತ್ತೆ ಅಂತ. ಆಯಿತಾ. ಸೊ ನೆಕ್ಸ್ಟ್ ನೋಡೋಣ ಅದೇನು ಅಂತ. ಆಯಿತಾ. ಈಗ ಝೈಗೋಟ್ ಫಾರ್ಮೇಷನ್ ಆಗುತ್ತೆ ಅಂತ ಅಂದರೆ ಸೊ ಎಸ್ಪೆಷಲಿ ಈಗ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟು ಸೊ ಏನಾಗಬೇಕು, ಫ್ಯೂಷನ್ ಆಗಬೇಕು. ಇನ್ ಕೇಸ್ ಆಫ್ ಅನಿಮಲ್ಸಲ್ಲಿ ಝೈಗೋಟ್ ಫಾರ್ಮೇಷನ್ ಆಗಬೇಕು ಅಂದರೆ ಯಾವ ಪ್ರೊಸೆಸ್ ನಡಿಬೇಕು ಹೇಳಿದ್ದೀನಿ ಆಲ್ರೆಡಿ ನಾನು, ದಟ್ ಈಸ್ ಅ ಮೇಟಿಂಗ್. ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಆಫ್ ಟೂ ಇಂಡಿವಿಜುವಲ್ಸ್, ಮೇಲ್ ಆ್ಯಂಡ್ ಫೀಮೇಲ್ ಇಂಡಿವಿಜುವಲ್ ಏನಾಗಬೇಕು, ಕಾಂಟ್ಯಾಕ್ಟ್ ಆಗಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬೋತ್ ದಿ ಗ್ಯಾಮೆಟ್ಸ್ ಆರ್ ಫ್ಯೂಷನ್ ಟು ಫಾರ್ಮ್ ಅ ಫರ್ಟಿಲೈಸೇಷನ್. ದ ಫರ್ಟಿಲೈಸೇಷನ್ ಪ್ರಾಡಕ್ಟ್ ಈಸ್ ನೋನ್ ಆಸ್ ಝೈಗೋಟ್. ಬಟ್ ಅದೇ ಪ್ಲಾಂಟ್ಸಲ್ಲಿ ತೊಗೊಂಡ್ರೆ ದಟ್ ಈಸ್ ಅ ಪಾಲಿನೇಷನ್. ಪಾಲಿನೇಷನ್ ಮೀನ್ಸ್ ದ ಪ್ರೋಸೆಸ್ ಆಫ್ falling of anthers or pollen grains from anthers to stigma. pollen grains ಆಂಥರಿಂದ ಸ್ಟಿಗ್ಮಾ ಮೇಲೆ ಫಾಲಪ್ ಆದಮೇಲೆ ಏನಾಗುತ್ತೆ, ನೆಕ್ಸ್ಟು ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಆಗುತ್ತೆ. ದ ಫ್ಯೂಷನ್ ಪ್ರಾಡಕ್ಟ್ ಈಸ್ ನೋನ್ ಆಸ್ ಝೈಗೋಟ್. ಎಲ್ಲಿ, ಪ್ಲಾಂಟ್ಸಲ್ಲಿ ಪಾಲಿನೇಷನ್ ಆಗಬೇಕು, ಅನಿಮಲ್ಸಲ್ಲಿ ಮೇಟಿಂಗ್ ಆದರೆ ಸೊ ಫರ್ಟಿಲೈಸೇಷನ್ ಆಗುತ್ತೆ. ದ ಫರ್ಟಿಲೈಸೇಷನ್ ಪ್ರಾಡಕ್ಟ್ ಈಸ್ ನೋನ್ ಆಸ್ ಝೈಗೋಟ್ ಅಂತ ಕರೀತೀವಿ. ಸೊ ಅದು ಈವೆಂಟ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ನಾವು ನೋಡಿದ್ದೀವಿ. ಆಯಿತಾ. ನೆಕ್ಸ್ಟ್ ಬಂದರೆ ದಟ್ ಈಸ್ ಅ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್. ಆ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ಗೆ ಹೋಗೋದು ಮೊದಲೇ ಸೊ ನಿಮ್ಗೆ ಇನ್ನೊಂದು ಕ್ವಶನ್ಸ್ ಇದೆ. ದಟ್ ಈಸ್ ಅ ಇಂಟರ್ನಲ್ ಫರ್ಟಿಲೈಸೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಹಂಗಂದ್ರೆ ಏನು ಅಂತ ನಿಮ್ಗೆ ಒಂದ್ಸಲ ಕೇಳ್ತಾನೆ. ಸೊ ಡಿಫರೆನ್ಸಸ್ ಬಿಟ್ವೀನ್ ಇಂಟರ್ನಲ್ ಫರ್ಟಿಲೈಸೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ 2 or 3 ಮಾರ್ಕ್ಸ್ ಕೇಳ್ಬೋದು, ಅಥವಾ 1 ಮಾರ್ಕ್ಸ್ 2 ಮಾರ್ಕಿಗೆ ಡಿಫರೆನ್ಷಿಯೇಟ್ ಇಂಟರ್ನಲ್ ಫರ್ಟಿಲೈಸೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅದು ಕೂಡ ಕೇಳ್ಬೋದು ನಿಮಗೆ. ಈಗ ಮೊದಲನೇದು ನೋಡೋಣ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಏನು ಅಂತ. ಸೊ ಫರ್ಟಿಲೈಸೇಷನ್ ಅಕ್ಕರ್ಸ್ ಔಟ್ಸೈಡ್ ದಿ ಬಾಡಿ ಆಫ್ ಫೀಮೇಲ್. ಸೊ ಪ್ರೋಸೆಸ್ ಆಫ್ ಫರ್ಟಿಲೈಸೇಷನ್ ಅಂದರೆ ಫ್ಯೂಷನ್ ಆಫ್ ಗ್ಯಾಮೆಟ್ಸು. ಗ್ಯಾಮೆಟ್ ಫ್ಯೂಷನ್ ಎಲ್ಲ ಆಗ್ತಾ ಇದೆ ಔಟ್ಸೈಡ್ ದಿ ಬಾಡಿ ಆಫ್ ಫೀಮೇಲ್ ಬಾಡಿಯಿಂದ ಹೊರಗಡೆ ನಡೆದ್ರೆ ದಟ್ ಈಸ್ ಅ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಹೊರಗಡೆ ಅಂದರೆ ಎಲ್ಲಿ ಆಗಿದ್ರೆ ದಟ್ ರಿಕ್ವೈರ್ಸ್ ಅ ಮೀಡಿಯಾ, ಪರ್ಟಿಕ್ಯುಲರ್ ಮೀಡಿಯಾದಲ್ಲೇ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಫ್ರಾಗ್ ಕೇಳಿರಬೇಕು ಅಂತ ಅನ್ಕೋತೀವಿ, ಆಂಫಿಬಿಯನ್ಸು, ಸಮ್ ಫಿಶಸ್ಸು, ಅವುಗಳಲ್ಲಿ ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ನ ನೋಡ್ತೀವಿ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತಂದರೆ ಸೊ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಆರ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಆರ್ಗ್ಯಾನಿಸಮ್ಸ್ ಡಿಸ್ಚಾರ್ಜ್ ಆರ್ ರಿಲೀಸ್ their gametes into the media. ಇಲ್ಲಿ ಮೀಡಿಯಾ ಯಾವುದು ಅಂತಾರೆ, ದಟ್ ಇಸ್ ಅ ವಾಟರ್. ವಾಟರ್ ಇಸ್ ಅ ಸೂಟಬಲ್ ಮೀಡಿಯಾ ಫಾರ್ ಫರ್ಟಿಲೈಸೇಷನ್ ಇನ್ ಸಮ್ ಆರ್ಗ್ಯಾನಿಸಮ್ಸ್. ಕೆಲವು ಆರ್ಗ್ಯಾನಿಸಮ್ಸ್ಗೆ ಸೂಟಬಲ್ ಮೀಡಿಯಾ ಯಾವುದಪ್ಪ ಅಂತಂದರೆ ವಾಟರ್. ಈಗ ಮೇಲು ಮತ್ತು ಫಿಮೇಲ್ ಏನು ಮಾಡುತ್ತೆ, ವಾಟ್ರಿಗೆ ರಿಲೀಸ್ ಮಾಡ್ತಾ ಇದೆ ಎಗ್ಗನ್ನು. ಸೊ ಎರಡೂ ಗ್ಯಾಮೆಟ್ಸು ಎಲ್ಲಿ ಫ್ಯೂಷನ್ ಆಗುತ್ತೆ ಅಂತಂದರೆ ವಾಟರ್ ಆರ್ ಮೀಡಿಯಾದಲ್ಲಿ ಸೊ ಏನಾಗುತ್ತೆ, ಫ್ಯೂಷನ್ ಆಗುತ್ತೆ. ದಟ್ ಟೈಪ್ ಈಸ್ ನೋನ್ ಆಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಅದನ್ನು ಏನಂತ ಹೇಳ್ತೀವಿ ನಾವು, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. The process of fertilization occurs outside the body of female. It requires a media. Both male and female organisms discharge their gametes into the media. Media ಏನು ಮಾಡುತ್ತೆ, ಅದನ್ನು ಡಿಸ್ಚಾರ್ಜ್ ಮಾಡುತ್ತೆ. That is the external fertilization. Internal fertilization means fertilization occurs inside the body of female. The process of fertilization occurs inside the body of females. It do not require a media. ಇಲ್ಲಿ ಮೀಡಿಯಾ ಬೇಕಾಗಿಲ್ಲ, ಯಾಕಂದರೆ ಸೊ ಫರ್ಟಿಲೈಸೇಷನ್ ಪ್ರೊಸೆಸ್ ಎಲ್ಲಿ ನಡೀತಾ ಇದೆ, ಇನ್ಸೈಡ್ ದಿ ಬಾಡಿ ಆಫ್ ಫೀಮೇಲ್ ಬಾಡಿ ಒಳಗಡೆನೇ ನಡೀತಾ ಇದೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಇಂಟರ್ನಲ್ ಫರ್ಟಿಲೈಸೇಷನ್. ಆಯಿತಾ. ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಏನು, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತಂದರೆ ಏನು ಅಂತ. ಈಗ ಡಿಫರೆನ್ಸಸ್ ನೋಡೋಣ, ನಿಮಗೆ ಕೇಳೋ ಕ್ವಶನ್ ಅದೇನೆ. ಸೊ ರೈಟ್ ದಿ ಡಿಫರೆನ್ಸಸ್ ಬಿಟ್ವೀನ್ ಇಂಟರ್ನಲ್ ಫರ್ಟಿಲೈಸೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಕೇಳ್ತಾನೆ. ಸೊ ಅಲ್ಲಿ ಫಸ್ಟ್ ಪಾಯಿಂಟ್ ಫರ್ಟಿಲೈಸೇಷನ್ ಡೆಫಿನೇಷನ್ ಬರೆದ್ರೆ ಆಗೋಯ್ತು, ಒಂದು ಪಾಯಿಂಟ್ ಸಿಗುತ್ತೆ ನಿಮಗೆ. Fertilization occurs outside the body of female. That is external. The fertilization occurs inside the body of female is known as internal. One point ಆಯಿತು. It requires a media. ಇಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಏನು ಬೇಕು, ಮೀಡಿಯಾ ಬೇಕು. ಸೊ ನಥಿಂಗ್ ಬಟ್ ವಾಟರ್ ಆರ್ ಇಟ್ ವಾಟ್ ಎವರ್ ಇಟ್ ಮೇ ಬಿ, ಯಾವ್ದಾರು ಆಗ್ಬೋದು. ಬಟ್ ಇಲ್ಲಿ ಬಂದರೆ ಇಟ್ ಡು ನಾಟ್ ರಿಕ್ವೈರ್ಸ್ ಅ ಮೀಡಿಯಾ, ಯಾಕಂದರೆ ಫೀಮೇಲ್ ಬಾಡಿ ಇದೆ. ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಆರ್ಗ್ಯಾನಿಸಮ್ ಡಿಸ್ಚಾರ್ಜ್ ದರ್ ಗ್ಯಾಮೆಟ್ಸ್ ಇನ್ ಟು ದಿ ಮೀಡಿಯಾ. ಸೊ ಮೇಲು ಮತ್ತು ಫೀಮೇಲ್ ಏನು ಮಾಡುತ್ತೆ, ಗ್ಯಾಮೆಟ್ಸನ್ನು ಡಿಸ್ಚಾರ್ಜ್ ಮಾಡುತ್ತೆ ಅಥವಾ ರಿಲೀಸ್ ಮಾಡುತ್ತೆ, ಎಲ್ಲಿಗೆ, ಮೀಡಿಯಾಗೆ ರಿಲೀಸ್ ಮಾಡ್ತಾ ಇದೆ. ಬಟ್ ಇನ್ ಕೇಸ್ ಆಫ್ ಇಂಟರ್ನಲ್ ಫರ್ಟಿಲೈಸೇಷನ್ ಓನ್ಲಿ ಮೇಲ್ಸ್ ಡಿಸ್ಚಾರ್ಜಸ್ ದಿ ಗ್ಯಾಮೆಟ್ಸ್ ಇನ್ ಟು ದಿ ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್. ಸೊ ಏನು ಮಾಡುತ್ತೆ, ಇಲ್ಲಿ ಮೇಲ್ಸ್ ಮಾತ್ರ ಏನು ಮಾಡುತ್ತೆ, ಸೊ ಗ್ಯಾಮೆಟ್ಸನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಫೀಮೇಲ್ ಗ್ಯಾಮೆಟ್ಸ್ ಏನಾಗುತ್ತೆ, ಫೀಮೇಲ್ ಬಾಡಿ ಒಳಗಡೆ ರೆಸ್ಟಲ್ಲಿರುತ್ತೆ. ಮೇಲ್ ಗ್ಯಾಮೆಟ್ಸನ್ನು ಮಾತ್ರ ಏನು ಮಾಡ್ತಾ ಇದೆ, ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್ ನಥಿಂಗ್ ಬಟ್ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಆ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಏನು ಮಾಡ್ತಾ ಇದೆ ಅಂತಂದರೆ ಸೊ ಗ್ಯಾಮೆಟ್ಸನ್ನು ರಿಲೀಸ್ ಮಾಡ್ತದೆ. ದಟ್ ಈಸ್ ಅ ಇಂಟರ್ನಲ್ ಫರ್ಟಿಲೈಸೇಷನ್. ಇಟ್ ಈಸ್ ಅ ಮ್ಯಾಟ್ರ್ ಆಫ್ ಚಾನ್ಸ್ ಆಫ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಈಸ್ ಅ ಮ್ಯಾಟ್ರ್ ಆಫ್ ಚಾನ್ಸ್ ಅಂತ ಹೇಳ್ತೀವಿ. ಎಲ್ಲಿ
ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಏನಕ್ಕೆ ಮ್ಯಾಟ್ರ್ ಆಫ್ ಚಾನ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಫ್ರಾಗ್ ಅಂದ್ಕೊಳ್ಳೋಣ ಅಥವಾ ಫಿಶ್ ಅಂದ್ಕೊಳ್ಳೋಣ, ಏನು ಮಾಡಿದೆ, ವಾಟ್ರಿಗೆ ಗ್ಯಾಮೆಟನ್ನು ರಿಲೀಸ್ ಮಾಡಿದೆ. ಈಗ ಫಾರ್ ಎಕ್ಸಾಂಪಲ್ ಎಗ್ಗನ್ನು ಲೇ ಮಾಡಿದೆ ಅಂದ್ಕೊಳ್ಳೋಣ ಫಿಮೇಲು. ಈಗ ಏನಾಗಬೇಕು, ಫರ್ಟಿಲೈಸೇಷನ್ ಆಗಬೇಕು ಅಂತಂದರೆ ಸ್ಪರ್ಮ್ ಬೇಕು. ಈಗ ಮೇಲು ಬಂದು ಆ ಎಗ್ ಮೇಲೆ ಸ್ಪರ್ಮನ್ನು ಡಿಸ್ಚಾರ್ಜ್ ಮಾಡಿದ್ರೆ ಫರ್ಟಿಲೈಸೇಷನ್ ಆಗುತ್ತೆ. ಇಲ್ಲ ಬೇರೆ ಎಲ್ಲೋ ಒಂದು ಕಡೆ ಮೇಲ್ ಆರ್ಗ್ಯಾನಿಸಮ್ಸು ಗ್ಯಾಮೆಟ್ಸನ್ನು ರಿಲೀಸ್ ಮಾಡಿಬಿಟ್ರೆ ಅದು ಅಲ್ಲಿಂದ ಬಂದು ಫೀಮೇಲ್ ಗ್ಯಾಮೆಟನ್ನು ರೀಚ್ ಆಗೋದು ಇಟ್ ಇಸ್ ಅ ಮ್ಯಾಟ್ರ್ ಆಫ್ ಚಾನ್ಸ್. ಆದರೂ ಆಗ್ಬೋದು, ಆಗ್ದೇ ಇರ್ಬೋದು. ಅಥವಾ ಈಗ ವಾಟ್ರಿಗೆ ರಿಲೀಸ್ ಆದ ತಕ್ಷಣ ಬೇರೆ ಯಾವ್ದಾದ್ರು ಆರ್ಗ್ಯಾನಿಸಮ್ಸ್ ಅದನ್ನು ಎಂಗಲ್ಫ್ ಮಾಡ್ಬೋದು. ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಮ್ಯಾಟ್ರ್ ಆಫ್ ಚಾನ್ಸ್ ಅಂತ ಕರಿತೀವಿ ಯಾವುದು, ಫರ್ಟಿಲೈಸೇಷನ್. ಎಲ್ಲಿ, ಎಕ್ಸ್ಟರ್ನಲ್ ಮೀಡಿಯಾದಲ್ಲಿ. ಬಟ್ ಇಂಟರ್ನಲ್ ಫರ್ಟಿಲೈಸೇಷನಲ್ಲಿ ಹಂಗಿಲ್ಲ ನೋಡಿ. ಇಟ್ ಈಸ್ ಅ ಶೂರ್ ಮೆಥಡ್ ಆಫ್ ಫರ್ಟಿಲೈಸೇಷನ್. ಶೂರ್ ನಾವು ಕೊಡ್ಬೋದು, 100% ಶೂರ್ ಅಂತೀವಲ್ಲ ಆ ಥರ. ಇಟ್ ಈಸ್ ಅ ಶೂರ್ ಮೆಥಡ್ ಆಫ್ ಫರ್ಟಿಲೈಸೇಷನ್ ಆಗೇ ಆಗುತ್ತೆ ಯಾವಾಗ ಎಗ್ಗಿದ್ರೆ, ಅದರಲ್ಲೂ ಕೂಡ ಆಯಿತಾ. ಸೊ ಎಗ್ ರೆಡಿ ಇದೆ, ಸೊ ಸ್ಪರ್ಮ್ ಅದನ್ನು ರೀಚ್ ಮಾಡ್ತಾ ಇದೆ ಅಂತ ಅಂದರೆ ಫರ್ಟಿಲೈಸೇಷನ್ ಆಗೇ ಆಗುತ್ತೆ. ಏನಕ್ಕೆ ಅಂದರೆ ಇದು ಫೀಮೇಲ್ ಬಾಡಿ ಒಳಗಡೆ ನಡೀತಾ ಇರೋದು. ಸೊ ಏನಕ್ಕೆ ಅಂದರೆ ಇಲ್ಲಿ ಪ್ರೊಟೆಕ್ಷನ್ ಇದೆ ಅನ್ನೋ ಥರ ಆಯಿತಾ. ನೆಕ್ಸ್ಟ್, ಪೇರೆಂಟಲ್ ಕೇರ್ ಈಸ್ ಆಬ್ಸೆಂಟ್ ಫಾರ್ ಎಂಬ್ರಿಯೋ. ಇಲ್ಲಿ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಆಗಿ ಎಂಬ್ರಿಯೋ ಆಗ್ಬೋದು, ಇಲ್ಲ ಗ್ಯಾಮೆಟ್ಸೇ ಆಗ್ಬೋದು, ಯಾವುದಕ್ಕೂ ಕೂಡ ಪೇರೆಂಟಲ್ ಕೇರ್ ಇಲ್ಲ. ಯಾಕಂತಂದರೆ ಗ್ಯಾಮೆಟ್ ರಿಲೀಸ್ ಮಾಡಿ ಹೊರಟೋಗ್ಬಿಟ್ಟಿದೆ ಮೇಲ್ ಆ್ಯಂಡ್ ಫೀಮೇಲ್ ಇಂಡಿವಿಜುವಲ್ಸು. ಹಾಗಾಗಿ ಇಲ್ಲಿ ಪೇರೆಂಟಲ್ ಕೇರ್ ನೋಡಲ್ಲ ನಾವು. ಬಟ್ ಇಲ್ಲಿದೆಯಲ್ಲ, ಪೇರೆಂಟಲ್ ಕೇರ್ ಈಸ್ ಪ್ರೆಸೆಂಟ್ ಇಲ್ಲಿ. ಸೊ ಫೀಮೇಲ್ ಬಾಡಿ ಒಳಗಡೆ ಇರೋದ್ರಿಂದ ಎಂಬ್ರಿಯೋ ಫೀಮೇಲ್ ಬಾಡಿ ಒಳಗಡೆ ಏನು ಮಾಡುತ್ತೆ, ಅದನ್ನು ಫರ್ಟಿಲೈಸ್ ಮಾಡುತ್ತೆ, ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಅ ಪೇರೆಂಟಲ್ ಕೇರ್. ಇಲ್ಲಿ ಪೇರೆಂಟಲ್ ಕೇರ್ ನೋಡಲ್ಲ ನಾವು. ಸೊ ಬಟ್ ಇಂಟರ್ನಲ್ ಫರ್ಟಿಲೈಸೇಷನಲ್ಲಿ ಪೇರೆಂಟಲ್ ಕೇರ್ ನೋಡ್ತೀವಿ. ಎಕ್ಸಾಂಪಲ್, ಸಮ್ ಆಲ್ಗಾ, ಫಂಗೈ ಆ್ಯಂಡ್ ಬೋನಿ ಫಿಶಸ್ ಆ್ಯಂಡ್ ಸಮ್ ಆಂಫಿಬಿಯನ್ಸ್. ಆಂಫಿಬಿಯನ್ಸಲ್ಲಿ ನೋಡ್ತೀವಿ, ಬೋನಿ ಫಿಶಸಲ್ಲಿ ನೋಡ್ತೀವಿ, ಆಲ್ಗಲ್ಲಿ ನೋಡ್ತೀವಿ, ಫಂಗೈಯಲ್ಲಿ ನೋಡ್ತೀವಿ. ಯಾವುದು, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ತಗೊಂಡ್ರೆ ನಿಮಗೆ, ಸೊ ಇಲ್ಲಿ ಎಕ್ಸಾಂಪಲ್ ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ರೆಪ್ಟೈಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ನೀವು ಕೇಳ್ಬೋದು ಬ್ರಯೋಫೈಟ್ಸಲ್ಲಿ ಇಂಟರ್ನಲ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಬ್ರಯೋಫೈಟ್ಸ್ ಓದಿದೆ, ಮಾರ್ಕ್ಯಾನ್ಶಿಯಾದಲ್ಲಿ ಯಾವ ಥರ ಇದೆ ರಿಪ್ರೊಡಕ್ಷನ್. ಬಟ್ ಇಲ್ಲೂ ಏನಪ್ಪ ಅಂದರೆ ಸಮ್ ಬ್ರಯೋಫೈಟ್ಸ್ ಅದನ್ನು ಹೇಳ್ಕೊಬೇಕು ನೀವು. ಕೆಲವು ಬ್ರಯೋಫೈಟ್ಸ್ ಏನು ಮಾಡುತ್ತೆ, ಗ್ಯಾಮೆಟ್ಸನ್ನು ವಾಟರ್ಗೆ ರಿಲೀಸ್ ಮಾಡುತ್ತೆ. ಅದಕ್ಕೇನಂತ ಕರಿತೀವಿ, ಅದನ್ನು ನಾವು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಅದರಲ್ಲಿ ಏನಪ್ಪ ಅಂದರೆ ಹೈಯರ್ ಬ್ರಯೋಫೈಟ್ಸ್. ಇನ್ನೇನು ಬ್ರಯೋಫೈಟ್ಸಿಂದ ಟೆರಡೋಫೈಟ್ಸ್ ಎವಾಲ್ವ್ ಆಗ್ತಾಯಿದೆ ಅನ್ನೋವಂಥವುಗಳಲ್ಲಿ ನಾವು ಮಾತ್ರ ಏನು ನೋಡ್ತೀವಿ ಅಂದರೆ ಇಂಟರ್ನಲ್ ಫರ್ಟಿಲೈಸೇಷನ್ ನೋಡ್ತೀವಿ. ಇನ್ನು ಆಲ್ಮೋಸ್ಟ್ ಎಲ್ಲ ಬ್ರಯೋಫೈಟ್ಸಲ್ಲೂ ಕೂಡ ಏನಪ್ಪ ಅಂತಂದರೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ನೇ ಇದೆ. ಅದನ್ನು ಜ್ಞಾಪಕ ಇರಲಿ. ಅದಕ್ಕೆ ಇದನ್ನು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳೋದು ನಾವು, ಆಯಿತಾ. ಸೊ ಇಷ್ಟೇ. ನೆಕ್ಸ್ಟ್ ಬನ್ನಿ, ಪಾರ್ಥೆನೋಜೆನೆಸಿಸ್ ಅಂತ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪಾರ್ಥೆನೋಜೆನೆಸಿಸ್. ನಾನು ಫಸ್ಟ್ PUCನಲ್ಲಿ ಹೇಳಿದ್ದೀನಿ ನಿಮಗೆ, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಮಾಡಬೇಕಾದ್ರೆ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಹೇಳಿದೆ, ಜ್ಞಾಪಕ ಇದೆಯಾ. ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್. ಸೊ ಯಾವುದನ್ನು ನಾವು ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅದರ್ವೈಸ್ ಕಾಲ್ಡ್ ಆಸ್ ಸೀಡ್ಲೆಸ್ ಫ್ರೂಟ್ಸ್ ಹೇಳಿದ್ದೆ, ಜ್ಞಾಪಕ ಇದೆಯಾ. ಸೀಡ್ಲೆಸ್ ಗ್ರೇಪ್, ಸೀಡ್ಲೆಸ್ ಬನಾನಾ, ಸೊ ಸೀಡ್ಲೆಸ್ ಪಪ್ಪಾಯ ಇದೆಲ್ಲ ಹೇಳಿದ್ದೆ ನಾನು. ಸೊ ಏನಪ್ಪ ಅಂತಂದರೆ ಸೀಡ್ ಇಲ್ಲದೇ ಫ್ರೂಟು ಡೆವಲಪ್ಮೆಂಟ್ ಆಗಿದೆ ಅಂತ. ಸೊ ನಮಗೆ ಆ ಫರ್ಟಿಲೈಸೇಷನ್ ಪ್ರೋಸೆಸ್ನ ನಾವು ಆರ್ಡ್ರಾಗಿ ನೋಡ್ತಾ ಹೋದರೆ ಫಸ್ಟ್ ಏನಾಗುತ್ತೆ ಅಂದರೆ, ಸೊ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ, ಎಂಬ್ರಿಯೋ ಡೆವಲಪ್ಮೆಂಟ್ ಆಗುತ್ತೆ. ಸೊ ಎಂಬ್ರಿಯೋಯಿಂದ ಏನಾಗುತ್ತೆ, ನೆಕ್ಸ್ಟ್ ಸೀಡ್ ಫಾರ್ಮೇಷನ್ ಆಗುತ್ತೆ, ಫ್ರೂಟ್ ಆಗುತ್ತೆ ಅಂತ ಗೊತ್ತಿದೆ ಇಲ್ಲಿ. ಸೊ ಸೀಡ್ ಫಾರ್ಮೇಷನ್ ಆಗ್ತಾನೆ ಫ್ರೂಟ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದನ್ನು ನಾವು ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಪಾರ್ಥೆನೋಜೆನೆಸಿಸ್, ಪಾರ್ಥೆನೋಕಾರ್ಪಿ ಅಂದ ತಕ್ಷಣ ನಿಮಗೆ ಪ್ಲಾಂಟ್ಸ್ ಜ್ಞಾಪಕ ಬರಬೇಕು. ಪಾರ್ಥೆನೋಜೆನೆಸಿಸ್ ಅಂದ ತಕ್ಷಣ ಏನಪ್ಪ ಅಂದರೆ ಅನಿಮಲ್ಸ್ ಜ್ಞಾಪಕ ಇಟ್ಕೋಬೇಕು. ಎರಡರಲ್ಲೂ ಕೂಡ ನಾವು ಈ ಪ್ರೋಸೆಸ್ನ ನೋಡ್ತಾ ಇದ್ದೀವಿ, ಪಾರ್ಥೆನೋಕಾರ್ಪಿ ಆ್ಯಂಡ್ ಪಾರ್ಥೆನೋಜೆನೆಸಿಸ್. ದ ಫೀಮೇಲ್ ಗ್ಯಾಮೆಟ್, ಇದಕ್ಕೆ ಡೆಫಿನೇಷನ್ ಏನು ನೋಡೋಣ. ಪಾರ್ಥೆನೋಜೆನೆಸಿಸ್, ದಿ ಫೀಮೇಲ್ gamete, that is egg or ovum. The female gamete, that is egg or ovum, can develop into new individual can develop into new individual without fertilization. Without fertilization is known as parthenogenesis. The female gamete, that is egg or ovum, can develop into new individual without fertilization is known as parthenogenesis. ನೆಪ್ಕಟ್ಕೋಬೇಕು, ಪಾರ್ಥೆನೋಕಾರ್ಪಿನೂ ಇದೆ, ಪಾರ್ಥೆನೋಜೆನೆಸಿಸು ಇದೆ, ಎರಡು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪಾರ್ಥೆನೋಕಾರ್ಪಿ ಅಂದ ತಕ್ಷಣ ಜ್ಞಾಪಕ ಬರಬೇಕು, ಪ್ಲಾಂಟ್ಸ್ ಜ್ಞಾಪಕ ಬರಬೇಕು, ಸೀಡ್ಲೆಸ್ ಫ್ರೂಟ್ಸ್. ಪಾರ್ಥೆನೋಜೆನೆಸಿಸ್ ಅಂದ ತಕ್ಷಣ
ಅನಿಮಲ್ಸ್ ಜ್ಞಾಪಕ ಇಟ್ಕೋಬೇಕು. ದ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮೆಟ್, ಅಥವಾ ಇನ್ನು ಸಿಂಪಲಾಗಿ ಹೇಳ್ತೀವಿ ಅಂದರೆ ದ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ನೀವ್ ಇಂಡಿವಿಜುವಲ್ ಫ್ರಮ್ ಫೀಮೇಲ್ ಗ್ಯಾಮೆಟ್ ವಿತೌಟ್ ಫರ್ಟಿಲೈಸೇಷನ್ ಈಸ್ ನೋನ್ ಆ್ಯಸ್ ಪಾರ್ಥೆನೋಜೆನೆಸಿಸ್ ಅಂತ ಕರಿತೀವಿ. ಸೊ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟರೆ ಅದು ಅರ್ಥ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಫಾರ್ ಎಕ್ಸಾಂಪಲ್ ಹನಿ ಬೀಸ್ ಆಗ್ಬೋದು, ಅಥವಾ ಸಮ್ ಲಿಸರ್ಡ್ಸ್ ಆಗ್ಬೋದು, ಸಮ್ ಬರ್ಡ್ಸ್. ಅದರಲ್ಲೂ ನಿಮಗೆ ಟರ್ಕಿ ಕೇಳಿದ್ದೀರಾ? ಟರ್ಕಿ ಬರ್ಡು ಅದು, ಆಯಿತಾ? ಸೊ ನೋಡೋಣ ಏನು ಹಂಗಂದರೆ ಅಂತ. ಈಗ ಹನಿ ಬೀಸ್ ಇದೆ, ಸಮ್ ಲಿಸರ್ಡ್ಸ್ ಇದೆ, ಆ್ಯಂಡ್ ಸಮ್ ಬರ್ಡ್ಸ್, ಟರ್ಕಿ. ಈಗ ನಿಮಗೆ ಹನಿ ಬೀಸ್ ನಿಮಗೆ ಲಾಸ್ಟ್ ಇಯರ್ ಓದಿದ್ದೀರಾ. ಹನಿ ಬೀಸು ಪ್ರಾಕ್ಟಿಕಲಲ್ಲೂ ಇತ್ತು, ಥಿಯರಿನಲ್ಲೂ ಓದಿದ್ದೀರಾ, ಆಯಿತಾ? ಈಗ ಹನಿ ಬೀಸ್ ನಾನು ಅದನ್ನ ನಿಮ್ಗೆ ಹನಿ ಬೀಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೆ. ಅದರಲ್ಲಿ ನಾವು ಸೋಷಿಯಲ್ ಸಿಸ್ಟಮ್ ನೋಡ್ತೀವಿ ಅಂತ ಜ್ಞಾಪಕ ಇದೆಯಾ ಹನಿ ಬೀಸಲ್ಲಿ? ಸೊ ಅದರಲ್ಲಿ ಏನಪ್ಪ ಅಂದರೆ ಡಿವಿಷನ್ ಆಫ್ ಲೇಬರ್ ನೋಡ್ತೀವಿ. ಸೊ ಒಂದಿಷ್ಟು ಗ್ರೂಪ್ ಮಾಡ್ಕೊಂಬಿಡುತ್ತೆ ಅದು. ಆ ಗ್ರೂಪ್ ಮಾಡ್ಕೊಂಡು ಏನು ಮಾಡುತ್ತೆ ಅಂತ ಅಂದರೆ, ಸೊ ಆ ಗ್ರೂಪಲ್ಲೇ ಕೆಲವ್ರುಗಳು ಏನಪ್ಪ ಅಂತಂದರೆ ಅವ್ರವ್ರದ್ದೇ ಆದಂಥ ವರ್ಕನ್ನು ಕ್ಯಾರಿಡ್ ಔಟ್ ಮಾಡ್ತಾ ಹೋಗುತ್ತೆ ಆ ಗ್ರೂಪಲ್ಲಿ, ಆಯಿತಾ? ಸೊ ಈಗ ಹನಿ ಬೀನ್ ಎಷ್ಟು ತಗೊಂಡ್ರೆ ನಾವು ಅದರಲ್ಲಿ ಸೊ ಮೇಯ್ನಾಗಿ 3 ಥರ ಡಿವಿಷನ್ಸನ್ನು ನೋಡ್ತೀವಿ. ಡಿವಿಷನ್ ಆಫ್ ಲೇಬರ್ನ ಜ್ಞಾಪಕ ಇದೆ ಹನಿ ಬೀಸಲ್ಲಿ. ಸೊ ಅಲ್ಲಿ ಬಂದರೆ ಮೊದಲನೇದು ಕ್ವೀನ್, ನೆಕ್ಸ್ಟು ಡ್ರೋನ್ಸ್ ಆ್ಯಂಡ್ ವರ್ಕರ್ಸ್. ಕ್ವೀನ್ ನೋಡ್ತೀವಿ, ಡ್ರೋನ್ಸ್ ನೋಡ್ತೀವಿ, ವರ್ಕರ್ಸ್ ನೋಡ್ತೀವಿ. ಇದು 3 ಹನಿ ಬೀಸಲ್ಲಿ ನೋಡುವಂಥ ಡಿವಿಷನ್ಸು. ಈಗ ಕ್ವೀನ್ ಅಂತ ಅಂದರೆ ಯಾರಪ್ಪ ಅಂದರೆ ಅಲ್ಲಿ ಬರುವಂಥ ಎಲ್ಲ ಫರ್ಟೈಲ್ ಫೀಮೇಲ್ಸು, ಆಯಿತಾ? ಫರ್ಟೈಲ್ ಫೀಮೇಲ್ಸು, ಅದರಲ್ಲೂ ತುಂಬ ಮೆಚೂರ್ಡಾಗಿ ಆಲ್ರೆಡಿ ಎಗ್ಗನ್ನು ಲೇ ಮಾಡ್ತಾ ಇರೋವಂಥದ್ದನ್ನು ಏನಂತ ಕರೀತಾರೆ ಅವರು? ಕ್ವೀನ್ ಅಂತ ಕರೀತಾರೆ, ಆಯಿತಾ? ಕ್ವೀನ್. ನೆಕ್ಸ್ಟ್ ಡ್ರೋನ್ಸ್ ಅಂದರೆ ಆಲ್ ಫರ್ಟೈಲ್ ಮೇಲ್ಸ್, ದೇ ಹ್ಯಾವ್ ದ ಎಬಿಲಿಟಿ ಟು ರಿಪ್ರೊಡಕ್ಷನ್ ಅಥವಾ ರಿಪ್ರೊಡ್ಯೂಸ್. ಯಾವ ಮೇಲ್ಸ್ಗೆ ರಿಪ್ರೊಡಕ್ಷನ್ ಎಬಿಲಿಟಿ ಇದೆಯೋ ಅದನ್ನು ಏನಂತ ಕರೀತಾನೆ? ಡ್ರೋನ್ಸ್. ಇನ್ನು ವರ್ಕರ್ಸ್ ಅಂತ ತಗೊಂಡ್ರೆ ಅಲ್ಲಿ ಬಂದರೆ ಆಲ್ ಸ್ಟೆರೈಲ್ ಹನಿ ಬೀಸ್. ಅಲ್ಲಿರುವಂಥ ಸ್ಟೆರೈಲ್ ಹನಿ ಬೀಸ್, ದೇ ಡು ನಾಟ್ ಹ್ಯಾವ್ ದ ಎಬಿಲಿಟಿ ಟು ರಿಪ್ರೊಡ್ಯೂಸ್, ದಟ್ ಈಸ್ ನೋನ್ ಆಸ್ ಸೊ ಸ್ಟೆರೈಲ್ ಅಂತ ಕರಿತೀವಿ ಅದನ್ನು. ಆ ಸ್ಟೆರೈಲ್ ಹನಿ ಬೀಸ್ ಏನಿದೆಯೋ ಅದನ್ನು ವರ್ಕರ್ಸ್ ಅಂತ ಕರಿತೀವಿ, ಆಯಿತಾ? ಹಾಗಿದ್ರೆ ಈ ವರ್ಕರ್ಸ್ ಎಲ್ಲಿಂದ ಬಂದರು ಅಂತ ಅಂದರೆ, ಸೊ ವರ್ಕರ್ಸ್ ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ ಹನಿ ಬೀಸಲ್ಲಿ ಅಂತ ಅಂದರೆ, ದ ಫೀಮೇಲ್ ಗ್ಯಾಮೆಟ್ಸ್ ಆರ್ ಡೈರೆಕ್ಟ್ಲಿ ಡೆವಲಪ್ಡ್ ಇಂಟು ನೀವ್ ಇಂಡಿವಿಜುವಲ್ಸ್. ಹನಿ ಬೀಸಲ್ಲಿ ಏನಾಗುತ್ತೆ, ಒಂದಿಷ್ಟು ಇಂಡಿವಿಜುವಲ್ಸು ಎಗ್ಗು ಫರ್ಟಿಲೈಸೇಷನ್ನೇ ಆಗ್ತಾನೆ ಅಲ್ಲಿ ಎಗ್ಗೇನಾಗುತ್ತೆ ಅಂದರೆ ಡೈರೆಕ್ಟಾಗಿ ನೀವ್ ಇಂಡಿವಿಜುವಲ್ ಆಗಿ ಡೆವಲಪ್ಮೆಂಟ್ ಆಗಿಬಿಡುತ್ತೆ, ಆಯಿತಾ? ಸೊ ಅವುಗಳನ್ನ ನಾವೇನಂತ ಕರಿತೀವಿ ಅಂತ ಅಂದರೆ ದಟ್ ಈಸ್ ವರ್ಕರ್ಸ್, ಆಯಿತಾ? ಸೊ ಅದು ಎಲ್ಲಪ್ಪ ನೋಡ್ತೀವಿ ನಾವು ಅಂತಂದರೆ ಹನಿ ಬೀಸಲ್ಲಿ. ಅಲ್ಲಿಗೆ ಹನಿ ಬೀಸಲ್ಲಿ ನಾವು ಯಾವ ಪ್ರೋಸೆಸ್ ನೋಡ್ತೀವಿ ಅಂತಂದರೆ ದಟ್ ಈಸ್ ಪಾರ್ಥೆನೋಜೆನೆಸಿಸ್. Parthenogenesis means the process of directly development of female gamete into new individual without fertilization is known as a parthenogenesis ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟರ್ಕಿ ಬರ್ಡ್ಸ್, ಟರ್ಕಿ ಕೋಳಿಗಳು ಅಂತಾರೆ, ನೋಡಿದ್ದೀರಾ? ಅದಿಲ್ಲ ಅಂದರೆ ನಿಮ್ಮ ಬ್ರಾಯ್ಲರ್ಸ್, ಈ ಚಿಕನ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ಓನ್ಲಿ ಫಾರ್ ಚಿಕನ್ ಮೀಟ್ಗೋಸ್ಕರ ಯೂಸ್ ಮಾಡ್ತಾರಲ್ಲ ಬ್ರಾಯ್ಲರ್ಸ್, ಅದನ್ನು ಹೆಂಗೆ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ. ಆ ಎಗ್ ಇದೆಯಲ್ಲ ಫೀಮೇಲ್ ಎಗ್ಗು, ಅನ್ಫರ್ಟಿಲೈಸ್ಡ್ ಎಗ್ಗನ್ನು ಏನು ಮಾಡ್ತಾರೆ ಅಂತಂದರೆ, ಸೊ ಅದಕ್ಕೆ ಹೀಟ್, ಸೊ ಇದನ್ನೇ ಅಂತ ಕರಿತೀವಿ ಇನ್ಕ್ಯುಬೇಷನ್ ಅಂತ ಕರಿತೀವಿ. ಸೊ ಹೀಟ್ ಕೊಟ್ಟು ಮಾಡ್ತಾರೆ ಅಂತ, ದಟ್ ಇಸ್ ಇನ್ಕ್ಯುಬೇಷನ್. ಅನ್ಫರ್ಟಿಲೈಸ್ಡ್ ಎಗ್ಗನ್ನು ಇನ್ಕ್ಯುಬೇಷನಲ್ಲಿ ಇಟ್ಟು ಏನು ಮಾಡ್ತಾರೆ ಅಂದರೆ ನೀವು ಇಂಡಿವಿಜುವಲ್ ಆಗೋ ಥರ ಡೆವಲಪ್ಮೆಂಟ್ ಮಾಡ್ತಾರೆ. ಬಟ್ ಅದರಿಂದ ನಮಗೆ ನೆಕ್ಸ್ಟ್ ಏನಪ್ಪ ಅಂದರೆ ಜನ್ರೇಷನ್ ಬರಲ್ಲ, ಯಾಕಂದರೆ ಆಲ್ ಆರ್ ಸ್ಟೆರೈಲ್. ಅದೆಲ್ಲ ಏನಾಗಿರುತ್ತೆ ಅಂತ ಅಂದರೆ ಸ್ಟೆರೈಲ್ ಆಗಿರುತ್ತೆ. ಸೊ ಹಂಗಾಗಿದ್ದರಿಂದ ನಮಗೆ ಹೊಸ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗಲ್ಲ. ಸೊ ದಟ್ ಈಸ್ ಪಾರ್ಥೆನೋಜೆನೆಸಿಸ್ ಅಂತ ಕರಿತೀವಿ. ಅಲ್ಲಿಗೆ ಪಾರ್ಥೆನೋಜೆನೆಸಿಸ್ ಅಂತ ಅಂದರೆ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ನ್ಯೂ ಇಂಡಿವಿಜುವಲ್ಸ್ ವಿತೌಟ್ ಫರ್ಟಿಲೈಸೇಷನ್ ಈಸ್ ನೋನ್ ಆಸ್ ಪಾರ್ಥೆನೋಜೆನೆಸಿಸ್. ಎಕ್ಸಾಂಪಲ್ ಸಮ್ ಬರ್ಡ್ಸ್ ಲೈಕ್ ಟರ್ಕಿ, ಲಿಸರ್ಡ್ ಆ್ಯಂಡ್ ಹನಿ ಬೀಸ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಆಯಿತಾ? ನೆಕ್ಸ್ಟು ಹಂಗೂ ಅರ್ಥ ಆಗಿಲ್ಲ ಅಂತಂದರೆ ಕ್ಲಾಸಸ್ಸಲ್ಲಿ ಮಾಡುವಾಗ ನಾನು ಇನ್ನೊಂದು ಸಲ ಡೀಟೇಲಾಗಿ ಹೇಳ್ಕೊಡ್ತೀನಿ, ಆಯಿತಾ? ನೆಕ್ಸ್ಟ್ ಬಂದರೆ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್. ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್. ಈಗ ಫರ್ಟಿಲೈಸೇಷನ್ ಆಗಿದೆ, ಝೈಗೋಟ್ ಡೆವಲಪ್ಮೆಂಟ್ ಆಗಿದೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಅದರಲ್ಲಿ ಪೋಸ್ಟ್ ಫರ್ಟಿಲೈಸೇಷನ್ ಪ್ರಾಡಕ್ಟ್ ಈಸ್ ನೋನ್ ಆ್ಯಸ್ ಝೈಗೋಟ್. ಅದರಲ್ಲಿ ಮೊದಲನೇದು ಏನಾಗುತ್ತೆ ಅಂದರೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಸೆಕೆಂಡ್ ಒಂದು ಬಂದರೆ ಎಂಬ್ರಿಯೋಜೆನೆಸಿಸ್ ಆ್ಯಂಡ್ ಝೈಗೋಟ್ ಡೆವಲಪ್ಮೆಂಟ್. ಸೊ ಈಗ ಝೈಗೋಟ್ ಡೆವಲಪ್ಮೆಂಟು ಮತ್ತು ಎಂಬ್ರಿಯೋಜೆನೆಸಿಸ್ ಎರಡೇ ಲಾಸ್ಟ್ ಚಾನ್ಸಸ್ ಇರುವಂಥದ್ದು.
ಈಗ ಫರ್ಟಿಲೈಸೇಷನ್ ಆದಮೇಲೆ ದ ಫರ್ಟಿಲೈಸೇಷನ್ ಪ್ರಾಡಕ್ಟ್ ಈಸ್ ಝೈಗೋಟ್. ನಾನು ಆಗಲೇ ಹೇಳಿದ್ದೀನಿ ಝೈಗೋಟ್ ಅಂತಂದರೆ ದ ಫ್ಯೂಷನ್ ಆಫ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಈಗ ಎರಡು ಮೇಲು ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಅಂತ ಬಟ್ ಮೇಲ್ ಆ್ಯಂಡ್ ಫೀಮೇಲ್ ನ್ಯೂಕ್ಲಿಯಸ್ ಫ್ಯೂಷನ್ ಆಗ್ತಾ ಇದೆ ಟು ಫಾರ್ಮ್ ಅ ಡಿಪ್ಲಾಯ್ಡ್ ಸೆಲ್. ಒಂದು ಡಿಪ್ಲಾಯ್ಡ್ ಸೆಲ್ಲನ್ನು ಫಾರ್ಮೇಷನ್ ಮಾಡುತ್ತೆ, ದಟ್ ಈಸ್ ಅ ಝೈಗೋಟ್ ಫಾರ್ಮೇಷನ್. ಝೈಗೋಟ್ ಕ್ಯಾನ್ ಡೆವಲಪ್ಡ್ ಇಂಟು ನ್ಯೂ ಇಂಡಿವಿಜುವಲ್. ಅದರಿಂದ ಒಂದು ಹೊಸ ಇಂಡಿವಿಜುವಲ್ ಬರಬೇಕು ಅಂತಂದರೆ ಎಂಬ್ರಿಯೋಜೆನೆಸಿಸ್ ಅಂತ ಕರಿತೀವಿ, ಫಾರ್ಮೇಷನ್ ಆಫ್ ಎಂಬ್ರಿಯೋ. ಝೈಗೋಟ್ ಅಂಡರ್ಗೋಸ್ ಕ್ಲೀವೇಜ್. ಈ ಝೈಗೋಟ್ ಇದ್ದಿದ್ದೇನಾಗುತ್ತೆ, ರ್ಯಾಪಿಡಾಗಿ ಡಿವಿಷನ್ ಆಗುತ್ತೆ, ಹಿಂಗೆ ಸಡನ್ನಾಗಿ. ಸೊ ಏನಾಗುತ್ತೆ, ಅದು ರ್ಯಾಪಿಡ್ ಡಿವಿಷನ್ ಆಗ್ತಾ ಹೋಗುತ್ತೆ ಟು ಫಾರ್ಮ್ ಅ ಎಂಬ್ರಿಯೋ. ಫೈನಲಾಗಿ ಏನಾಗುತ್ತೆ ನಮ್ಗೆ ಅದು ಅಂತಂದರೆ ಒಂದು ಎಂಬ್ರಿಯೋನ ಡೆವಲಪ್ಮೆಂಟ್ ಮಾಡುತ್ತೆ, ದಟ್ ಈಸ್ ನೋನ್ ಆಸ್ ಎಂಬ್ರಿಯೋಜೆನೆಸಿಸ್. ಈಗ ಎಂಬ್ರಿಯೋಜೆನೆಸಿಸ್ ಅಂತ ಅಂದರೆ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಎಂಬ್ರಿಯೋ ಫ್ರಮ್ ಝೈಗೋಟ್. ಬರೀತೀನಿ ಒಂದು ನಿಮಿಷ. ದಿ ಪ್ರೋಸೆಸ್ ಆಫ್ formation of embryo from zygote. The process of formation of embryo from zygote is known as embryogenesis. ಅದನ್ನು ಏನಂತ ಕರಿತೀವಿ ನಾವು, ಎಂಬ್ರಿಯೋಜೆನೆಸಿಸ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಟ್ ಕ್ಯಾನ್ ಡೆವಲಪ್ ಇಂಟು ಆರ್ಗ್ಯಾನೋಜೆನೆಸಿಸ್. ಆರ್ಗ್ಯಾನೋಜೆನೆಸಿಸ್ ಅಂತ ಕರಿತೀವಿ. ಏನು ಆರ್ಗ್ಯಾನೋಜೆನೆಸಿಸ್ ಅಂತ ಅಂದರೆ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಆರ್ಗನ್ಸ್ ಫ್ರಮ್ ಎಂಬ್ರಿಯೋ. ಎಂಬ್ರಿಯೋ ಅಂತಾರೆ ನಾವು ಕ್ಲಿಯರ್ ಕಟ್ಟಾಗಿ ಸೊ ಪಾರ್ಟ್ಸನ್ನು ಡಿವಿಷನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಕ್ಲಿಯರ್ ಕಟ್ಟಾಗಿ ಸೊ ಇದನ್ನು ಸೊ ಲಿಮ್ಸು, ಐಸು, ಈ ಥರ ನಾವು ಆರ್ಗನ್ಸನ್ನು ಯಾವಾಗ ಸೊ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಆ ಕಂಡೀಷನ್ನ ನಾವೇನಂತ ಕರಿತೀವಿ ಅಂದರೆ ಆರ್ಗ್ಯಾನೋಜೆನೆಸಿಸ್. ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಆರ್ಗನ್ಸ್ ಫ್ರಮ್ ಎಂಬ್ರಿಯೋ. ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಆರ್ಗನ್ಸ್ ಫ್ರಮ್ ಎಂಬ್ರಿಯೋ ಇಸ್ ನೋನ್ ಆಸ್ ಆರ್ಗ್ಯಾನೋಜೆನೆಸಿಸ್. ಅಲ್ಲಿಗೆ ಎಂಬ್ರಿಯೋಜೆನೆಸಿಸ್ ಆಯಿತು. ನೆಕ್ಸ್ಟ್ ಬಂದರೆ ಆರ್ಗ್ಯಾನೋಜೆನೆಸಿಸ್. ಆಯಿತಾ? ಎಂಬ್ರಿಯೋಜೆನೆಸಿಸ್ ಆ್ಯಂಡ್ ಆರ್ಗ್ಯಾನೋಜೆನೆಸಿಸ್ ಅಂತ ಕರಿತೀವಿ. ಸೊ ದ ಫೈನಲ್ ಪ್ರಾಡಕ್ಟ್ ಈಸ್ ನ್ಯೂ ಇಂಡಿವಿಜುವಲ್. ಸೊ ಫೈನಲಾಗಿ ಏನಾಗುತ್ತೆ, ನಮಗೆ ನ್ಯೂ ಇಂಡಿವಿಜುವಲ್ಲು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಆಯಿತಾ? ಸೊ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ, ಸೊ ಅದನ್ನು ನೋಡಿಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ಸ್.